ಇದೇ ತಿಂಗಳು 10ನೇ ತಾರೀಕು ರಾತ್ರಿ ಸುಮಾರು 9ರಿಂದ 10 ಗಂಟೆ ಸಮಯದಲ್ಲಿ ನಮ್ಮ ಧಾರವಾಡ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿತ್ತು, ಫೈರೋಜ್ ಪಠಾಣ್ ಅಂತ. ಆ ಪ್ರಕರಣದಲ್ಲಿ ಈಗಾಗಲೇ 9 ಜನರನ್ನು ಅರೆಸ್ಟ್ ಮಾಡಿದ್ವಿ. ಮುಂದುವರೆದು ಮತ್ತು ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ 3 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. 9 ಜನರನ್ನು ಪೊಲೀಸ್ ಕಸ್ಟಡಿ ತೊಗೊಂಡು ಮತ್ತು ಫರ್ದರ್ ಇನ್ವೆಸ್ಟಿಗೇಷನ್ನು ಮಾಡ್ತಾಯಿದ್ದೀವಿ. 3 ಜನ ಅವ್ರನ್ನೇನು ಅರೆಸ್ಟ್ ಮಾಡಿದ್ವಿ ಅವ್ರನ್ನೂ ಕೂಡ ನಂತರದಲ್ಲಿ ಪೊಲೀಸ್ ಕಸ್ಟಡಿ ತೊಗೊಂಡು ಹೆಚ್ಚುವರಿ ವಿಚಾರಣೆ ಮತ್ತು ತನಿಖೆನ ಮಾಡಲಾಗುತ್ತೆ. ಈಗ ತೊಗೊಂಡಿರೋರು ಯಾರಿದ್ದಾರೆ ಅವ್ರದ್ದು ಟೆಸ್ಟ್ ಐಡೆಂಟಿಫಿಕೇಷನ್ ಪರೇಡ್ ಮಾಡೋದ್ರಿಂದ ಅವ್ರ ಹೆಸರಾಗಲಿ ಅವ್ರ ಡೀಟೇಲ್ಸ್ ಆಗಲಿ ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಸರ್, ಈಗ ಈ 3 ಜನರ ಪಾತ್ರ ಸರ್, ಯಾಕಂತೇಳಿದ್ರೆ 9 ಜನ ಮೊದಲು ಇದು ಮಾಡಿದ್ರು, ಅರೆಸ್ಟ್ ಮಾಡಿದ್ರು ಸರ್, ಎಲ್ಲ ಕಸ್ಟಡಿ ಆಗಿತ್ತು. ಹೆಚ್ಚಿನ ವಿಚಾರಣೆ ಮಾಡಿದಾಗ ಇವರು ಈಗ ಕೃತ್ಯ ನಡೆದ ಸ್ಥಳದಲ್ಲಿ ಅಲ್ಲಿ ಭಾಗಿಯಾಗಿ ಕೃತ್ಯ ನಡೆಸಿರುವಂಥವ್ರು 5-6 ಜನ ಆದರೆ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಒಂದು ಸಹಕರಿಸಿದ್ದಾರೆ. ಸೊ ಆ್ಯಸ್ ಅ ಪಾರ್ಟ್ ಆಫ್ ಕಾನ್ಸ್ಪಿರಸಿ ಫಾರ್ ಸಪ್ಲೈ ಆಫ್ ಬೇರೆ ಬೇರೆ ರೀತಿ ಸಪೋರ್ಟ್ ಸಿಸ್ಟಮು ಅದನ್ನೆಲ್ಲ ಒಳಗೊಂಡಂತೆ ಇನ್ನೂ ತನಿಖೆ ಮುಂದುವರೆದಿದೆ. ಇನ್ನೂ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥದ್ದು ಬಾಕಿ ಇದೆ. ರಾಜಕೀಯ ಪ್ರೇರಿತವಾಗಿ ಏನಾದರೂ ನಡೆದಿದೆ ಅಂತೇಳಿ ಅಲ್ಲ, ಅಲ್ಲಿ ಸಂಘರ್ಷ ಇದ್ದಿದ್ದೇ ಏನು ಪ್ರಮುಖ ಆರೋಪಿ ಇದ್ದಾನೆ, ಪ್ರಮುಖ ಆರೋಪಿ ಮತ್ತು ಡಿಸೀಸ್ಡ್ ಅವರಿಬ್ಬರ ನಡುವಿನ ಸಂಘರ್ಷಕ್ಕೆ ಕಾರಣವೇ ಅವರ ವೈಯಕ್ತಿಕ ಪ್ರಗತಿ ಯಾವ ರೀತಿ ರಾಜಕೀಯವಾಗಿ ಆಗಬೇಕು ಅನ್ನೋಂಥದ್ದು ಕುರಿತಾಗಿ ಕೂಡ ಇತ್ತು. ಅದು ಹೊರತಾಗಿ ಕೂಡ ಬೇರೆ ಬೇರೆ ಕಾರಣಗಳು ಇತ್ತು. ಅಲ್ಲ, ಈಗ ನೋಡಿ, ಇದರಲ್ಲಿ ಆರೋಪಿಗಳ ಹಿನ್ನೆಲೆ ಅವರು ರಾಜಕೀಯದಲ್ಲಿದ್ದಾರೋ ರಾಜಕೀಯ ಮುಖಂಡರು ಅದ್ಯಾವುದೂ ನಮಗೆ ಪ್ರಶ್ನೆ ಆಗಲ್ಲ. ಆ ಪ್ರಕರಣದಲ್ಲಿ ಅವ್ರದ್ದು ಪಾತ್ರ ಇದ್ದರೆ ಅವರು ಆರೋಪಿಗಳಾಗ್ತಾರೆ. ಅವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ನಮ್ಮ ಸಾಕ್ಷ್ಯಾಧಾರಗಳು ಕಂಡು ಬಂದಲ್ಲಿ ಅವ್ರ ಮೇಲೆ ಮುಂದಿನ ಕ್ರಮವನ್ನು ಜರುಗಿಸ್ತೀವಿ. ಇಲ್ಲಿ ಮೃತ ಹೊಂದಿರುವಂಥವರು ವಿಕ್ಟಿಮ್ಸ್, ನೊಂದವರು, ಮತ್ತು ಯಾರು ಆ ಕೃತ್ಯ ಎಸಗಿದ್ದಾರೆ, ಆ ಕೃತ್ಯಕ್ಕೆ ಯಾರ್ಯಾರು ಸಹಕರಿಸಿದ್ದಾರೆ ಅವರೆಲ್ಲ ಆರೋಪಿಗಳು. ಅಷ್ಟು ಹೊರತಾಗಿ ಇದರಲ್ಲಿ ನಮಗೆ ಯಾವುದೇ ರೀತಿ ರಾಜಕೀಯ ಪಕ್ಷಕ್ಕೆ ಸೇರ್ತಾರ ಮುಖಂಡರ ಕಾರ್ಯಕರ್ತರ ಅದ್ಯಾವುದೂ ನಾವು ಗಮನದಲ್ಲಿಟ್ಕೊಳಕ್ಕಾಗಲ್ಲ. ಇದೊಂದು ಕೊಲೆ ಅಂತಹ ಗಂಭೀರ ಪ್ರಕರಣ. ಈ ಪ್ರಕರಣದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಆರೋಪಿಯನ್ನಾಗಿ ಮಾಡಬೇಕು ಅಂತಂದರೆ ಭಾಳ ಗಂಭೀರವಾಗಿ ತನಿಖೆ ನಡೆಸಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ನಾವು ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥದ್ದು ಮತ್ತು ಕಾನೂನು ಪ್ರಕ್ರಿಯೆಗೆ ಒಳಪಡಿಸುವಂಥದ್ದು ಆಗುತ್ತೆ. ಸರ್, ಈಗ 3 ಜನ ಈಗ ಎಕ್ಸ್ಟ್ರಾ ಏನು ಆರೋಪಿಗಳಿಗೆ ಇದರಲ್ಲಿ ಒಬ್ಬರು ಯಾರಾದರೂ ಇವನ್ ಆರೋಪಿಗೆ ಫೈನಾನ್ಸಿಯಲಿ ಏನಾದರೂ ಹೆಲ್ಪ್ ಮಾಡ್ತಿದ್ದಾರೆ? ಫಂಡಿಂಗ್ ಎಲ್ಲ ಇದೆ, ಇದರಲ್ಲಿ ಬೇರೆ ಬೇರೆ ಆ್ಯಂಗಲ್ಗಳಿದ್ದಾವೆ. ಫೈನಾನ್ಷಿಯಲ್ ಅಂತ ನಾನು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಒಟ್ಟಿನಲ್ಲಿ ಕೃತ್ಯ ಜರುಗೋ ಹಿನ್ನೆಲೆಯಲ್ಲಿ ಸಾಕಷ್ಟು ಏನಂತಾರೆ ಕ್ರೊನಲಾಜಿಕಲಿ ಭಾಳಷ್ಟು ಇವೆಂಟ್ಸ್ ಆಗಿದೆ. ಅಂದರೆ ಅದು ಪ್ರಿಪ್ರೇಷನ್ ಇರ್ಬೋದು, ಕಾನ್ಸ್ಪಿರಸಿ ಇರ್ಬೋದು, ಅದನ್ನೆಲ್ಲ ಒಳಗೊಂಡಂತೆ ಯಾರ್ಯಾರ ಪಾತ್ರ ಇದೆ ಅವ್ರನ್ನೆಲ್ಲರನ್ನ ಅರೆಸ್ಟ್ ಮಾಡುವಂಥ ಕೆಲಸನ ಯಾರ್ಯಾರನ್ನ ನಾವು ಆರೋಪಿಗಳು ಅಂತ ಕನ್ಸಿಡರ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಅಂಥವ್ರ ಬಗ್ಗೆ ನಾನು ಡೀಟೇಲ್ಸು ಕೊಡಬಹುದು. ಇನ್ನು ಭಾಳಷ್ಟು ಜನರನ್ನು ನಾವು ತಪಾಸಣೆ ಮಾಡ್ತಾಯಿದ್ದೀವಿ, ವಿಚಾರಣೆ ಮಾಡ್ತಾಯಿದ್ದೀವಿ, ಹುಡುಕಾಟ ಮಾಡ್ತಾಯಿದ್ದೀವಿ, ಆರೋಪಿಗಳನ್ನ ವಶಕ್ಕೆ ತೊಗೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ತೊಗೊಂಡ್ಮೇಲೆ ನಾವು ಅರೆಸ್ಟ್ ಅಂತ ಮಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರ ಮೇಲೆ ಮಾಡಿದ್ದೀವಿ ಅನ್ನೋಂಥದ್ದು ಹೇಳಲಿಕ್ಕೆ ಸಾಧ್ಯ, ಹೇಳೋದು ಸರಿ. ಅದು ಹೊರತುಪಡಿಸಿ ಬೇರೆ ಯಾವುದೂ ವಿವರಗಳನ್ನು ನಾನು ಹೇಳಲಿಕ್ಕಾಗಲ್ಲ. ಅಂದರೆ ಸರ್, ನಿನ್ನೆ ಅಂಜುಮನ್ ಸಂಸ್ಥೆಗೆ ಮತ್ತು ಅವ್ರ ಮನೆಗೆ ಹೋಗಿದ್ದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನಿಸುತ್ತೆ, ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಬೆಂಬಲಿಸಿದ್ದಾರೆ ಅಂತ ಅನಿಸುತ್ತೆ, ಅವರೆಲ್ಲರೂ ನಾವು ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ಆ ವಶಕ್ಕೆ ತೊಗೊಳ್ಳೋಂಥ ಸಂದರ್ಭದಲ್ಲಿ ಅವ್ರು ಎಲ್ಲಿದ್ದಾರೆ, ಅವ್ರ ಮನೆಗಳಿರ್ಬೋದು, ಆಫೀಸ್ಗಳಿರ್ಬೋದು, ಅವ್ರದ್ದು ಕಾರ್ಯಕ್ಷೇತ್ರ ಇರ್ಬೋದು, ಅಥವಾ ಅವರೆಲ್ಲಾದರೂ ತಲೆಮರೆಸ್ಕೊಂಡಿದ್ರೆ, ಎಲ್ಲಾದರೂ ಅಡಿಗೆ ಕೂತಿದ್ರೆ, ಎಲ್ಲ ಸ್ಥಳಗಳಲ್ಲೂ ನಾವು ದಾಳಿ ಮಾಡುವಂಥದ್ದು ಇರ್ಬೋದು, ಸರ್ಚ್ ಮಾಡುವಂಥದ್ದು ಇರ್ಬೋದು, ಅದೆಲ್ಲ ಮಾಡ್ತೀವಿ. ಒಟ್ಟಿನಲ್ಲಿ ಇದೊಂದು ಅತ್ಯಂತ ಗಂಭೀರ ಪ್ರಕರಣ. ಈ ರೀತಿ ಪ್ರಕರಣಗಳು ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡ್ತವೆ ಅನ್ನೋಂಥದ್ದು ಕೂಡ ಸತ್ಯ. ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡ್ತವೆ. ಹಾಗಾಗಿ ಅಷ್ಟೇ ಗಂಭೀರತೆಯಿಂದ ನಮ್ಮ ತನಿಖಾಧಿಕಾರಿ ಸೇರಿದಂತೆ ಮೇಲುಸ್ತುವಾರಿ ವಹಿಸ್ಕೊಂಡಿರೋ ನಾನು ಸೇರಿದಂತೆ ಎಲ್ಲರೂ ಇದರಲ್ಲಿ ತೊಡಗಿಸ್ಕೊಂಡು ಒಂದು ಗುಣಮಟ್ಟದ ಮತ್ತು ಸಮಗ್ರ ತನಿಖೆಯನ್ನು ಮಾಡೋ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದೇವೆ. ಇಲ್ಲ, ಭಾಳಷ್ಟು ಜನ ಅಪ್ಸ್ಕೊಂಡಂಗಿದ್ದಾರೆ, ಭಾಳಷ್ಟು ಜನ ಅಪ್ಸ್ಕೊಂಡಂಗಿದ್ದರು. ಕೆಲವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ, ಕೆಲವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಕೆಲವ್ರನ್ನ ವಿಚಾರಣೆ ಮಾಡ್ತಾಯಿದ್ದೀವಿ. ಸೊ ಯಾರು ಅಪ್ಸ್ಕೊಂಡಂಗಿದ್ದಾರೆ ಅದನ್ನೆಲ್ಲ ನಾನು ಅವ್ರ ವಿವರಗಳೆಲ್ಲ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅವ್ರನ್ನ ಚೇಸ್ ಮಾಡ್ತಾಯಿದ್ದೀವಿ ಅನ್ನೋಂಥ ಮಾಹಿತಿ ಗೊತ್ತಾದರೆ ಇನ್ನೂ ಅವರು ತಪ್ಪಿಸ್ಕೊಳ್ಳೋವಂಥ ಪ್ರಕ್ರಿಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾರನ್ನ ನಾವು ವಶಕ್ಕೆ ತೊಗೊಂಡು ಅವ್ರ ಮೇಲೆ ಆರೋಪ ಸಾಬೀತಾಗಿ ಅವ್ರನ್ನ ಆರೋಪಿಗಳು ಅಂತ ಅರೆಸ್ಟ್ ಮಾಡ್ತೀವಿ, ಆ ಸಂದರ್ಭದಲ್ಲಿ ಅವ್ರನ್ನ ಆರೋಪಿಗಳು ಅಂತ ನಾವು ಕನ್ಸಿಡರ್ ಮಾಡ್ಬೋದು ಮತ್ತು ಈ ಪ್ರಕರಣದಲ್ಲಿದ್ದಾರೆ ಅಂತ ಕನ್ಸಿಡರ್ ಮಾಡ್ಬೋದು. ಈಗ ನಮ್ಮ ತನಿಖಾ ಪ್ರಕ್ರಿಯೆಯಲ್ಲಿ ಈಗ ಒಬ್ಬ ಆರೋಪಿ ಯಾರನ್ನೂ ನಾವು ಹಿಡಿಬೇಕು ಅಂತಂದರೆ ಏನು ಮಾಡಬೇಕು?
ಮೊದಲಿದಾಗ ಅವ್ರ ಮನೆಗೆ ಹೋಗ್ತೀವಿ, ಅವ್ರ ಕಚೇರಿಗಳಿಗೆ ಹೋಗ್ತೀವಿ, ಅಥವಾ ಅವ್ರು ಯಾವುದೋ ಒಂದು ಅಡಗುದಾಣ ಇದ್ದರೆ ಅಲ್ಲಿಗೆ ಹೋಗ್ತೀವಿ, ಅಥವಾ ಯಾರ್ದಾದ್ರೂ ಅವರ ಬೆಂಬಲಿಗರ ಮನೆಯಲ್ಲಿದ್ದರೆ ಅಲ್ಲಿಗೆ ಹೋಗ್ತೀವಿ. ಸೊ ಇದೊಂದು ನಿರಂತರ ಪ್ರಕ್ರಿಯೆ. ಆ ಪ್ರಕ್ರಿಯೆ ಯಶಸ್ವಿಯಾಗಿ ಯಾರನ್ನಾದ್ರೂ ವಶಕ್ಕೆ ತೊಗೊಂಡು ನಾವು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ವ್ಯಕ್ತಿಗಳ ಕುರಿತಾಗಿ ಮಾಹಿತಿ ಒದಗಿಸ್ಬೋದು ಅನ್ನೋಂಗಿದ್ರೆ ಒದಗಿಸ್ತೀನಿ. ಇವಾಗ ಟೆಸ್ಟ್ ಐಡೆಂಟಿಫಿಕೇಷನ್ ಇರುವಂಥ ಪ್ರಕರಣಗಳಲ್ಲಿ ಒದಗಿಸ್ಲಿಕ್ಕೆ ಆಗಲ್ಲ, ಹಂಗಿದ್ದಾಗ ಒದಗಿಸೋದಿಲ್ಲ.